ಅಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ಬಂದ್ಬಿಟ್ಟು ಏನಪ್ಪಾ ವಿಷಯ ಅಂದ್ರೆ ಆಟೋ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಅಂದ್ರೆ ಹೊಸ ಆಟೋ ಈಸ್ಕೋಬೇಕಾ ಹೆಂಗೆ ಏನಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಿರೋ ಸಿಚುವೇಶನ್ ಅಲ್ಲಂತೂ ಆಟೋ ಫೀಲ್ಡೇ ಬೇಜಾರಾಗ್ಬಿಟ್ಟೈತೆ, ಆ ತರ ಆಗ್ಬಿಟ್ಟೈತೆ. ಏನಪ್ಪಾ ವಿಷಯ ಅಂದ್ರೆ ಒಂದೇ ಒಂದು ಆರ್ಡರ್ ಇಲ್ಲ ಗುರು, ಆ ತರ ಆಗ್ಬಿಟ್ಟೈತೆ. ನೋಡಿ, ನಾನು ಕರೆಕ್ಟಾಗಿ ಬಂದಿದ್ದು 7 ಗಂಟೆಗೆ ಬಂದಿದ್ದು, 7 ಗಂಟೆಗೆ ಬಂದು ಆನ್ ಮಾಡಿರೋದು. ಟೈಮ್ ನೋಡ್ಬೋದು, ಆಲ್ಮೋಸ್ಟ್ ಏನು 10:44 ಆಗೈತೆ. ಊಬರು ರ್ಯಾಪಿಡೋ ಎರಡೇ ಆನ್ ಮಾಡಿ ಇಕ್ಕಿರೋದು, ಒಂದೇ ಒಂದು ಆರ್ಡರ್ ಬಡ್ಕೊಂಡಿಲ್ಲ. ಈ ಥರ ಐತೆ ಪರಿಸ್ಥಿತಿ. ಬಟ್ ಅಂದರೆ ದಿನಾನೂ ಈ ಥರನೇ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ಬಿಸ್ನೆಸ್ ಇರುತ್ತೆ, ಒಂದೊಂದು ಬಿಸ್ನೆಸ್ ಇರಲ್ಲ. ಬಟ್ ಇವಾಗಿರೋ ಸಿಚುವೇಶನಲ್ಲಂತೂ ಬಿಸ್ನೆಸ್ಸೇ ಫುಲ್ ಸಿಕ್ಕಾಪಟ್ಟೆ ಡೆಲ್ ಆಗೈತೆ. ಈ ಡಿಸೆಂಬರ್ ತಿಂಗಳಲ್ಲಂತೂ ಬಿಸ್ನೆಸ್ ಇರಲ್ಲ. ಅದು ಎಂಡ್ ಅಲ್ವಾ, ಡಿಸೆಂಬರ್ ಎಂಡಲ್ಲಂತೂ ಬಿಸ್ನೆಸ್ ಇರಲ್ಲ. ನ್ಯೂ ಇಯರ್ಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು 10ನೇ ತಾರೀಕಿಂದ, ಜನವರಿ 10ನೇ ತಾರೀಕು ಮೇಲೆಯಿಂದ ಸ್ಟಾರ್ಟ್ ಆಗ್ಬೋದು ಡ್ಯೂಟಿಗಳು. ಸರಿನಾ? ಇವಾಗ ಅಂತೂ ಡ್ಯೂಟಿಗಳಿಲ್ಲ. ಬಟ್ ಇನ್ನೊಂದು ಆಟೋ ಇಸ್ಕೋಬೇಕಾ ಏನಂತ ಕೇಳ್ತಿದ್ರು. ಗುರು, ಆಟೋ ಇಸ್ಕೊಳಂಗಿದ್ರೆ ಸ್ವಲ್ಪ ಯೋಚನೆ ಮಾಡಿ ಇಸ್ಕೊಳ್ಳಿ. ಕಮಿಟ್ಮೆಂಟ್ ಏನಿಲ್ಲ ಅಂದರೆ ತಿಂಗಳಿಗೆ ಒಂದು 20,000 30,000 ಕಮಿಟ್ಮೆಂಟ್ ಅಂದರೆ ಮಾತ್ರ ಇಸ್ಕೋಬೋದು. ಒಂದು 50,000 60,000 ಕಮಿಟ್ಮೆಂಟ್ ಇಟ್ಕೊಂಡು ನೀವು ಆಟೋ ಇಸ್ಕೊಂಡು ದುಡಿತೀನಿ ಅಂದರೆ ಆಗಲ್ಲ. ಫಸ್ಟ್ ಇರೋ ಥರ ಇವಾಗ ಬಿಸ್ನೆಸ್ ಇಲ್ಲ ಗುರು, ಎಲ್ಲ ಫುಲ್ ಸಿಕ್ಕಾಪಟ್ಟೆ ಡೆಲ್ ಆಗ್ಬಿಟ್ಟೈತೆ. ಅದಕ್ಕೇ ನೀವು ಇಸ್ಕೊಳಂಗಿದ್ರು ಯೋಚನೆ ಮಾಡಿ ಇಸ್ಕೊಳ್ಳಿ. ಕಮಿಟ್ಮೆಂಟ್ ಇಲ್ಲ ಅಂದರೆ ಇಸ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ಕ್ಯಾಶಲ್ಲಿ ಇಸ್ಕೊಂಡ್ರೆ ಬೆಸ್ಟು ಆಟೋ. ಕ್ಯಾಶ್ ಇಲ್ಲ, ಡೌನ್ ಪೇಮೆಂಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ. ಅದೇ ದುಡಿಬೇಕು, ಸಾಲ ತೀರಿಸ್ಬೇಕು, ಆ ಥರ ಇರುತ್ತೆ. ನಮ್ಮ ಪ್ರಕಾರ ಕ್ಯಾಶಲ್ಲಿ ಇಸ್ಕೊಂಡ್ರೆ ಬೆನಿಫಿಟ್ ಐತೆ. ಬಟ್ ಕ್ಯಾಶಲ್ಲಿ ಇಸ್ಕೊಳಕ್ಕೆ ಆಗಲ್ಲ ಗುರು, ಎಲ್ಲರಿಗೂ ಒಂದೇ ಥರ ಇರಲ್ಲ. ಒಬ್ಬೊಬ್ರು ಕ್ಯಾಶ್ ಇರುತ್ತೆ, ಒಬ್ಬರ ಹತ್ರ ಕ್ಯಾಶ್ ಇರಲ್ಲ. ಬಟ್ ನನ್ನ ಪ್ರಕಾರ ಏನಂದರೆ, ಏನೋ ಸಾಲ ಸೂಲ ಮಾಡಿ ಕ್ಯಾಶಲ್ಲಿ ಇಸ್ಕೊಬಿಟ್ಟು ಒಂದೇ ಥರ ಕಟ್ಟೋದು ಬೆಸ್ಟು. ಬಟ್ ಇವಾಗ ನಾವು EMI ಇಸ್ಕೊಬಿಟ್ಟು ಅನುಭವಿಸ್ತಾ ಇದೀವಿ. ಯಪ್ಪ ಸಿಕ್ಕಾಪಟ್ಟೆ ಕಷ್ಟ ಗುರು. EMI ಇಸ್ಕೊಂಡು ದುಡಿ ಮಾಡು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಅದಕ್ಕೇ ನೀವೇನಾದರೂ ಕ್ಯಾಶ್ ಇತ್ತು ಅಂದರೆ ಕ್ಯಾಶಲ್ಲಿ ಇಸ್ಕೊಬೇಡಿ, ಸುಮ್ಮನೆ ತಲೆನೋವಿರಲ್ಲ. ಇಲ್ಲಾಂದರೆ EMI ಕಟ್ಟಬೇಕು ಅಂದರೆ ಆದಷ್ಟು ತಿಂಗಳು ಇದು ಮಾಡಿಬಿಡಿ. ಇಲ್ಲಾಂದರೆ ಚೆಕ್ ಬೌನ್ಸ್ ಆಯಿತು ಅಂದರೆ ಒಂದರಿಂದ ಅದು ಎಷ್ಟೆಷ್ಟು ಬೇಗ 2-3 ಪೆಂಡಿಂಗ್ ಆಗಿಬಿಡುತ್ತೆ ಗೊತ್ತಾಗಲ್ಲ. ಅದಕ್ಕೇ ಕ್ಯಾಶಲ್ಲಿ ಇಸ್ಕೊಳೋದು ಬೆಸ್ಟು. ಬಟ್ ಕ್ಯಾಶ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಒಂದು 50% ಡೌನ್ ಪೇಮೆಂಟ್ ಮಾಡಿಬಿಟ್ಟು ಒಂದು 50% EMI ಕನ್ವರ್ಟ್ ಮಾಡ್ಕೊಳ್ಳಿ, ಅವಾಗ ಬೆಸ್ಟು. ಸರಿನಾ? ನೀವೇನಾದರೂ ಆಟೋ ಇಸ್ಕೋಬೇಕು ಅಂತಿದ್ರೆ ಸ್ವಲ್ಪ ಯೋಚನೆ ಮಾಡಿ ಇಸ್ಕೊಳ್ಳಿ. ನಮ್ಮ ಪ್ರಕಾರ ಜಾಸ್ತಿ ಜನ ನಂಗೆ ಕೇಳ್ತಾ ಇದ್ರು, ಬ್ರೋ ಆಟೋ 1-1.5 ಲಕ್ಷದಲ್ಲಿ 2 ಲಕ್ಷದಲ್ಲಿ ಇಸ್ಕೋಬೇಕು ಅಂತೇಳಿ. ಬಟ್ ನಾನು ಹೇಳ್ತೀನಿ ನೋಡಿ ಗುರು, ಸೆಕೆಂಡ್ಸಲ್ಲಿ ನಿಮ್ಗೆ ಸಿಗುತ್ತೆ ಅಷ್ಟೇ. 1.5 ಲಕ್ಷ 2 ಲಕ್ಷದಲ್ಲಿ ಹೊಸ ಗಾಡಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 3 ಇರಲೇಬೇಕು. ಎಲ್ಲ ಖರ್ಚು 3 ಆಗ್ಬಿಡುತ್ತೆ. ಅಂದರೆ ಟಾಪು ಅದು ಇದು ಎಲ್ಲ ಸೇರಿ 3 ಆಗ್ಬಿಡುತ್ತೆ. 3 ಲಕ್ಷ ಇತ್ತು ಅಂದರೆ ನೀವು ಹೊಸ ಗಾಡಿ ಇಸ್ಕೋಬೋದು. ಇಲ್ಲ ನಮ್ಮ ಹತ್ರ ಬಜೆಟ್ ಅಷ್ಟೊಂದಿಲ್ಲ, 2 ಲಕ್ಷ 1.5 ಲಕ್ಷ ಅಷ್ಟೇ ಅಂದರೆ ಹಳೆ ಗಾಡಿ ಇಸ್ಕೋಬೋದು. ಬಟ್ ಹಳೆ ಗಾಡಿಯಲ್ಲಿ ಒಂದೇ ಕಂಡೀಷನ್ ಚೆನ್ನಾಗಿರೋದು ಸಿಗೋದು ರೇರು. ಯಾಕಂದರೆ ಆಟೋಗಳು ಅಂದಮೇಲೆ ಆಟೋ ಕ್ಯಾಬು ಯಾವುದೇ ಆಗಿರಲಿ ಚೆನ್ನಾಗಿ ಉಜ್ಜಿರ್ತಾರೆ. ಬಟ್ ನಮಗೆ ಒಳ್ಳೆ ಗುಡ್ ಕಂಡೀಷನಲ್ಲಿ ಸಿಗಬೇಕು ಆಟೋ ಅಂದರೆ ಕಷ್ಟ ಐತೆ. ಅದಕ್ಕೆ ನೀವೇನಾದರೂ ಹೊಸ ಆಟೋ ಇಸ್ಕೋಬೇಕು ಅಂತಿದ್ರೆ ಹೊಸದು ಇಸ್ಕೊಳ್ಳಿ. ಇಲ್ಲ ಸೆಕೆಂಡ್ಸಲ್ಲಿ ಇಸ್ಕೋಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಅಲ್ಲಿ ಇಲ್ಲಿ ಹುಡುಕಾಡಿ ನೀಟಾಗಿ ಒಳ್ಳೆ ಗೊತ್ತಿರೋರನ್ನ ಕರ್ಕೊಂಡೋಗಿ ಇಸ್ಕೊಳ್ಳಿ. ನಾನು ಪ್ರಿಪೇರ್ ಮಾಡಲ್ಲ ಗುರು ಸೆಕೆಂಡ್ ಆಟೋ ಇಸ್ಕೊಂಡು ದುಡೀರಿ ಅಂತೇಳಿ. ನಮ್ಮ ಪ್ರಕಾರ ಹೊಸ ಆಟೋನೇ ಬೆಸ್ಟ್. ಯಾಕಂದರೆ ಹೊಸ ಗಾಡಿ ನಿಮ್ಮ ಹತ್ರ ಇರುತ್ತೆ, ಏನು ಪ್ರಾಬ್ಲಮ್ ಬರಲ್ಲ 1 ಇಯರ್ವರೆಗೂ. ಅದಕ್ಕೇ ಸೆಕೆಂಡ್ಸ್ ಗಾಡಿ ಇಸ್ಕೊಂಡ್ರೆ ಅವ್ರ ಅಮ್ಮನ ಅದು ಏನೇನು ಪ್ರಾಬ್ಲಮ್ ಇರುತ್ತೆ, ಯಾವಾಗ ಏನೇನಾಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ಪ್ರಕಾರ ನಾನು ಹೇಳೋದೇನೆಂದರೆ, ನೀವು ಆದಷ್ಟು ಹೊಸ ಗಾಡಿಗೆ ಪ್ರಿಪೇರ್ ಮಾಡಿ, ಸೆಕೆಂಡ್ ಗಾಡಿಗೆ ಹೋಗಬೇಡಿ. ಮತ್ತು ಇನ್ನೊಂದೇನೆಂದರೆ, ಇವಾಗ ಬಿಸ್ನೆಸ್ ಅಂತೂ ಸಿಕ್ಕಾಪಟ್ಟೆ ಡೆಲ್ಲು. ಅದರಲ್ಲಿ ಬೇರೆ ಹಿಂದಿಯವ್ರು ಬೇರೆ. ನಮ್ಮ ಏರಿಯಾದಲ್ಲಿ ಹಿಂದಿಯವ್ರು ನನ್ನ ಮಕ್ಕಳವ್ರ ಕಾಟ ಪದೇ ಪದೇ ಹೇಳ್ತಾನೆ ಇರ್ತೀನಿ ವೀಡಿಯೋದಲ್ಲಿ, ಹಿಂದಿಯವ್ರ ಕಾಟ ಅಂತೇಳಿ. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಮಕ್ಕಳು ಯಾವಾಗ ನಮ್ಮ ಬೆಂಗಳೂರಿಂದ ತೊಲಗ್ತಾರೆ ಅಂತ ಗೊತ್ತಿಲ್ಲ. ಫಸ್ಟು ಹಿಂದಿಯವ್ರು ಆಟೋ ಫೀಲ್ಡ್ಗೆ ಬರೋದಕ್ಕೇ ಭಯ ಬೀಳ್ತಾಯಿದ್ರು. ಇವಾಗ ಭಯ ಇಲ್ಲ, ಶಾಟ ಏನಿಲ್ಲ. ಬಂದವ್ರು ಬಂದಾಗ ಆಟೋ ಇಸ್ಕೊಂಡು ದುಡಿತವ್ರೆ. ಅಂದರೆ ಹೊಸ ಆಟೋಗರು ಸೆಕೆಂಡ್ಸಲ್ಲ, ಕೆಲವೊಂದು ಬಾಡಿಗೆ ಆಟೋ ಇಸ್ಕೊಂಡವ್ರೆ, ಕೆಲವರು ಹೊಸ ಆಟೋ ಇಸ್ಕೊಂಡವ್ರೆ. ಅದು ಏನರಿಂದ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಲೋಕಲ್ ಅವ್ರು ಕೊಡೋದಕ್ಕೆ ಆ ಡಾಕ್ಯುಮೆಂಟು ಈ ಡಾಕ್ಯುಮೆಂಟು ಎಲ್ಲ ಕೇಳ್ತಾರೆ. ಬಟ್ ಅವರು ಹಿಂದಿಯವ್ರು ಬೇರೆ ಊರಿಂದ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಆಟೋ ಇಸ್ಕೊಂಡು ಬದುಕ್ತಾವ್ರೆ. ನನಗೆ ಬೇಜಾರಾಗ್ತೈತೆ. ನಮ್ಗೆ ಆಟೋ ಕೊಡ್ಬೇಕಂದ್ರೆ ಏನೇನು ಕೇಳ್ತಾರೆ ಗೊತ್ತಾ? ಅದಕ್ಕೆ ಬೇಕು, ಇದು ಬೇಕು, ಅದೆಲ್ಲ ಬೇಕು, ಡಾಕ್ಯುಮೆಂಟ್ ಕೇಳ್ತಾರೆ. ಬಟ್ ಅವ್ರು ಬರೋವ್ರಿಗೇನೆ ಏನು ರೀಸನಿಂದ ಹೆಂಗೆ ಕೊಡ್ತಾವ್ರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಏನು ಒಂದು 10,000 15,000 ಜಾಸ್ತಿ ಕೊಡ್ತೀನಿ ಅಂದರೆ ಅವ್ರು ಕೊಟ್ಬಿಡ್ತಾರೆ ಅನಿಸ್ತೈತೆ. ಬಟ್ ಡೀಲರ್ ಅವರು ಜಾಸ್ತಿ ಸ್ಕ್ಯಾಮ್ ಮಾಡ್ತಾವ್ರೆ ಗುರು. ಅದು ಏನು ನಂಬಿಕೆ ಮೇಲೆ ಅವ್ರು ಕೊಡ್ತಾರೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಇಸ್ಕೊಂಡು ಲಾಸ್ಟಿಗೆ ನಮಗೆ ಇಲ್ದಿರ ಆಗ್ಬಿಟ್ಟೈತೆ. ಎಲ್ಲ ಹಿಂದಿಯವ್ರು ಜಾಸ್ತಿ ಆಗ್ಬಿಟ್ಟವ್ರೆ. ಇವಾಗ ಹಿಂದಿಯವ್ರನ್ನ ಓಡಿಸ್ಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕು. ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಹಿಂದಿಯವ್ರು ಮಾಡೋದು ಬೆಸ್ಟಾ ಇಲ್ಲಾಂದರೆ ಹೆಂಗೆ ಏನಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ಹಿಂದಿಯವ್ರು ಮಾಡೋದ್ರಿಂದ ಜಾಸ್ತಿ ಸಿಕ್ಕಾಪಟ್ಟೆ ಲಾಸ್. ನಮಗೆ ಬಾಡಿಗೆನೇ ಇಲ್ಲ ಗುರು, ಆ ಥರ ಆಗ್ಬಿಟ್ಟೈತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳು ಫಸ್ಟ್ ಇಲ್ಲಿಂದ ಓಡಿಸ್ಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕು. ಇಲ್ಲಾಂದರೆ ನಮ್ಮ ಜೀವನ ಇಲ್ಲಿ ಮಾಡೋಕ್ಕಾಗಲ್ಲ. ನಾವೆಲ್ಲ ಆಟೋ ಗೀಟೋ ಮಾರ್ಕೊಂಡು ಹೋಗ್ಬೇಕು. ಅದರಲ್ಲಿ ಬೇರೆ ಈ ಬೈಕ್ ಟ್ಯಾಕ್ಸಿ ಒಂದು ಏನು ಹೇಳೋಕ್ಕೂ ಆಗ್ತಾ ಇಲ್ಲ ಗುರು. ನನಗಂತೂ ಸೀರಿಯಸ್ಸಾಗಿ ಆ ಥರ ಆಗ್ಬಿಟ್ಟೈತೆ. ಬಟ್ ನಿಮ್ಮ ಪ್ರಕಾರ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ನನ್ನ ಪ್ರಕಾರ ಇವಾಗ ಹೊಸ ಆಟೋ ಇಸ್ಕೋಬೇಕಾ ಬೇಡವಾ ಅಂತ ಲಾಸ್ಟಲ್ಲಿ ನೀವು ಕೇಳೋದಾದರೆ
ಗುರು ನಾನು ಹೇಳ್ತೀನಿ ನೋಡಿ, ಈಸ್ಕೋಬೇಕಾ ಬೇಡವಾ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. 3 ಲಕ್ಷ ಎತ್ಕೊಂಡು ಈಸ್ಕೋಬೇಕು ಅಂತ 3 ಲಕ್ಷ ಇತ್ತು ಅಂದರೆ ಹೋಗಿ ಈಸ್ಕೊಬಿಡಿ ಕ್ಯಾಶಲ್ಲಿ. ಇಲ್ಲ ನನ್ನ ಹತ್ರ ಇವಾಗ ಕಷ್ಟ ಐತೆ ಈಸ್ಕೊಂಡು ನನ್ನ ಕಮಿಟ್ಮೆಂಟ್ ಜಾಸ್ತಿ ಐತೆ ಅಂದ್ರೆ ಆಟೋ ಫೀಲ್ಡ್ ಮಾತ್ರ ಬರಬೇಡಿ. ಸುಮ್ಮನೆ ಬಂದು ಆಮೇಲೆ ಇರೋದನ್ನು ಮಾರ್ಕೊಂಡಾಗತ್ತೆ, ಆಯ್ಕೊಂಡು ತಿನ್ನಂಗಾಗತ್ತೆ, ಇರೋದನ್ನೆಲ್ಲ ಬಿಟ್ಟು ಆಯ್ಕೊಂಡು ತಿನ್ನಂಗಾಗತ್ತೆ. ಇಲ್ಲ ಗುರು ನನ್ನ ಹತ್ರ ದುಡ್ಡು ಐತೆ ನಾನು ಪರವಾಗಿಲ್ಲ ಈಸ್ಕೊಂತೀನಿ ಅನ್ನಂಗಿದ್ರೆ ಜನವರಿ ಬಿಟ್ಟು ಫೆಬ್ರವರಿಲಿ ಈಸ್ಕೊಳ್ಳಿ. ಯಾಕಂದ್ರೆ ಅವಾಗ ಮಾಡಲ್ ಚೇಂಜ್ ಆಗುತ್ತೆ, 26ಕ್ಕೆ ಬರುತ್ತೆ. ಇವಾಗೆಲ್ಲ 25 ಇರುತ್ತಲ್ಲ, ಅದೆಲ್ಲ ಸ್ಟಾಕ್ ಎಲ್ಲ ಖಾಲಿ ಆಗಬೇಕು. ಸ್ಟಾಕ್ ಎಲ್ಲ ಖಾಲಿ ಆದಮೇಲೆ ಜನವರಿಗೇ ಸ್ಟಾರ್ಟ್ ಆಗೋದು. ಅದಕ್ಕೇನೆ ಫೆಬ್ರವರಿಲಿ ಇಸ್ಕೊಳ್ಳಿ. ಜನವರಿಲಿ ಇಸ್ಕೊಂಡ್ರೆ ನಿಮ್ಗೆ 25 ಬರುತ್ತೆ ಮಾಡಲು. ಇಲ್ಲ ಮಾಡಲೆಲ್ಲ ಪರವಾಗಿಲ್ಲ ನಂಗೆ ಬೇಕಾಗಿಲ್ಲ ಅಂದರೆ ಜನವರಿಗೆ ಇಸ್ಕೊಳ್ಳಿ, ಪರವಾಗಿಲ್ಲ. ನಿಮಗೆ ಆಟೋದು ಫುಲ್ ಡೀಟೇಲ್ ಪೇಮೆಂಟ್ ಎಲ್ಲ ಹೆಂಗೆ ಏನು ಅಂತ ಬೇಕು ಅಂದರೆ ದಯವಿಟ್ಟು ವಾಟ್ಸಪ್ ಗ್ರೂಪ್ ಐತೆ, ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದು ಫಾಲೋ ಮಾಡ್ಕೊಂಡು ಅದರಲ್ಲಿ ಕಮೆಂಟ್ ಹಾಕಿರಿ, ಪಿನ್ ಮಾಡಿ ಇಕ್ಕಿರ್ತೀನಿ. ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಿಮಗೆ ಪೇಮೆಂಟ್ ಹೆಂಗೈತೆ, ಡೀಟೇಲ್ಸ್ ಎಲ್ಲ ಹೆಂಗೆ ಏನು ಅಂತ. ನೀವು ಗಾಡಿ ಹೊಸ ಗಾಡಿ ಕೈ ಇಕ್ಕಬೇಕು ಅಂದರೆ ಆಲ್ಮೋಸ್ಟ್ 3 ಲಕ್ಷ ಆಗೇ ಆಗುತ್ತೆ ಗುರು. ಎಲ್ಲ ಗಾಡಿಗೆ ಮತ್ತು ಟಾಪು ರೂಪುಂಗು ಅದು ಇದು ಎಲ್ಲ ಆಲ್ಮೋಸ್ಟ್ 3 ಲಕ್ಷ ಆಗುತ್ತೆ ಇವಾಗಿರೋ ಪ್ರೈಸಲ್ಲಿ. ಇಲ್ಲ ನಾನು ಈಸ್ಕೊಂತೀನಿ ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ, ನೀವು ಈಸ್ಕೊಂಡು ಮಾಡಿ, ನಾನಂತೂ ಬೇಡ ಅಂತ ಹೇಳಲ್ಲ. ಇವಾಗಿರೋ ಪರಿಸ್ಥಿತಿಯಲ್ಲಂತೂ ಆಟೋದು ಫುಲ್ಲು ಡೌನ್ ಆಗೈತೆ. ಸುಮ್ಮನೆ ಈಸ್ಕೊಂಡು ಆಮೇಲೆ ಅನುಭವಿಸೋಕೆ ಹೋಗ್ಬೇಡಿ. ಅದಕ್ಕೇ ನೀವು ಈಸ್ಕೊಳಂಗಿದ್ರೆ ಸ್ವಲ್ಪ ಯೋಚನೆ ಮಾಡಿ ಈಸ್ಕೊಳ್ಳಿ. ಸುಮ್ಮನೆ ಆಮೇಲೆ ಎಲ್ಲ ಬಿಟ್ಟು ಇಲ್ಲಿ ಆಯ್ಕೊಂತೀನಂಗಾಗತ್ತೆ. ಅದಕ್ಕೇ ನಮ್ಮ ಪ್ರಕಾರ ನೀವು ಈಸ್ಕೊಳೋದು ಬಿಟ್ಟಿದ್ದು ನಿಮ್ಮ ಬಿಟ್ಟಿದ್ದು, ನಾನು ಏನು ಹೇಳೋಕ್ಕಾಗಲ್ಲ. ನಾನು ಹೇಳ್ದವನು ಈಸ್ಕೊಂತೀರ, ಹೇಳಿಲ್ಲಂದ್ರೂ ಈಸ್ಕೊಂತೀರ, ನಿಮ್ಮ ದುಡ್ಡು ನಿಮ್ಮ ಶೋಕಿ ನಿಮ್ಮ ಇಷ್ಟ. ನಾನೇನು ಹೇಳೋಕ್ಕಾಗಲ್ಲ, ನನ್ನ ಇಷ್ಟ ಅಲ್ಲ. ನಾನೊಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸಂದಾಗ ಅಷ್ಟೇ, ಕೇಳ್ತಾ ಇದ್ರಲ್ಲ ಅದಕ್ಕೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈಸ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ಮತ್ತು ಇನ್ನೊಂದು, ಇವಾಗಿರೋ ಆಟೋ ಫೀಲ್ಡಲ್ಲಿ ಬಂದು ಇವಾಗ ಬೆಂಗಳೂರು ಟ್ರಾಫಿಕ್ ಆಗ್ಬೋದು ಮತ್ತು ಧೂಳು ಅದು ಇದು ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟಿದೆ. ಬಟ್ ನೀವು ಕ್ಯಾಶಲ್ಲಿ ಇಸ್ಕೊಂಡ್ರೆ ಏನಂದರೆ ಒಂದು ಬೆನಿಫಿಟ್ ಏನಂದರೆ, ಏನೋ ಒಂದು 30,000 ಕಮಿಟ್ಮೆಂಟ್ ಇರುತ್ತೆ ಅಂದರೆ ನೀವು ಆರಾಮಾಗಿ ಏನೋ ಒಂದು 15 ದಿನ 20 ದಿನ ದುಡಿದ್ರೆ ಸಾಕು. ಇನ್ನು ಮಿಕ್ಕಿ ದಿನ ಲೀವ್ ಹಾಕ್ಕೊಂಡು ಅದು ಇದು ಮುಗಿಸ್ಕೊಂಡ್ರೂ ಆಯಿತು. ಬಟ್ ಇವಾಗ ಭಾನುವಾರ ಶನಿವಾರ ಅಂತೂ ಫುಲ್ಲು ಸ್ವಲ್ಪ ಅರ್ನಿಂಗ್ ಕಮ್ಮಿ ಆಗುತ್ತೆ. ಮಿಕ್ಕಿದ ಟೈಮು ಆಲ್ಮೋಸ್ಟ್ ಪೀಕ್ ಟೈಮು 7:30 ಇಂದ 11 ಗಂಟೆವರೆಗೂ ಪೀಕ್ ಟೈಮು. ಆಮೇಲೆ ಎಲ್ಲ ಸ್ಕೂಲ್ ಬಾಡಿಗೆಗಳು ಅದು ಇದು ಲೋಕಲ್ ಮಾಡ್ಕೋಬೋದು ಅಷ್ಟೇ, ಬೇರೆ ಯಾವುದು ಲಾಂಗ್ ಸಿಗಲ್ಲ. ಏನೋ ಲಾಂಗ್ ಸಿಕ್ತು ಅಂದರೆ ಅದು ನಿಮ್ಮ ಪುಣ್ಯ, ಲಾಂಗ್ ಸಿಕ್ಕಿಲ್ಲ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಅದಕ್ಕೇ ನೀವೇನಾದರೂ ಈಸ್ಕೋಬೇಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ಇಸ್ಕೊಳ್ಳಿ. ನಾನು ಪದೇ ಯೋಚನೆ ಮಾಡಿ ಇಸ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೀನಿ, ನನಗೆ ಬೇಜಾರಾಗ್ತೈತೆ ಹೇಳೋದಕ್ಕೆ. ಯಾಕಂದರೆ ಇರೋದು ಹೇಳ್ಬೇಕು, ತಿರ್ಗಾ ಈಸ್ಕೊಳ್ಳಿ ನಾನು ಕೊಡಿಸ್ತೀನಿ, ಇಸ್ಕೊಳ್ಳಿ, ನಾನು ಕಮಿಷನ್ ಕೊಡಿ, ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಮ ತಲೆ ಮೇಲೆ ಟೋಪಿ ಹಾಕೋಕ್ಕಾಗಲ್ಲ. ಇಲ್ಲ ನಿಮ್ಮ ತಲೆ ಮೇಲೆ ಗೂಬೆ ಕೂರ್ಸೋಕ್ಕಾಗಲ್ಲ. ಯಾಕಂದರೆ ಕಷ್ಟಪಟ್ಟು ದುಡಿದ್ರೇ ಗುರು ಇಲ್ಲಿ ಕಾಸು. ನಿಮ್ಮ ಮೇಲೆ ಏನೋ ನೀವು 5,000 ಕೊಡ್ತೀರಾ 2,000 ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಡಿಸ್ಬಿಟ್ಟು ಆಮೇಲೆ ಅಪಾಪ ಇಲ್ಲ ನಮಗೇನೆ. ಅದಕ್ಕೇ ನೀವು ಈಸ್ಕೋಬೇಕು ಅಂತಿದ್ರೆ ದಯವಿಟ್ಟು ಯೋಚನೆ ಮಾಡಿ ಈಸ್ಕೊಳ್ಳಿ. ಯಾವ ಡೀಲರ್ ಹತ್ರ ಹೋಗಿ ಈಸ್ಕೊಳ್ಳಿ. ಬಟ್ ಏನಾಯಿತು ಪಿನ್ ಟು ಪಿನ್ ಎಲ್ಲ ಡಾಕ್ಯುಮೆಂಟ್ ನೋಡ್ಕೊಂಡು ಈಸ್ಕೊಳ್ಳಿ, ಸರಿನಾ? ನನ್ನ ಮುಖಾಂತರನೇ ಹೋಗಿ ಈಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪ್ರಕಾರ ಬಂದು ನೀವು ಈಸ್ಕೋಬೋದು. ನಾನು ರೆಕಮೆಂಡ್ ಮಾಡ್ತೀನಿ, ಬಂದು ನಾನು ಕೊಡಿಸ್ತೀನಿ, ಪರವಾಗಿಲ್ಲ. ಅದೇನಾಯಿತು ಡಾಕ್ಯುಮೆಂಟ್ ಎಲ್ಲ ಅಲ್ಲೇ ನೀವು ಪಿನ್ ಟು ಪಿನ್ ಎಲ್ಲ ನೋಡ್ಕೊಂಡು ಪಾಸಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಕೈಗೆ ಬರುತ್ತೆ. ಅಂದರೆ ಜೆರಾಕ್ಸ್ ಬರುತ್ತೆ, ಒರಿಜಿನಲ್ ಯಾರು ಕೊಡಲ್ಲ. EMIಲಿ ಇಸ್ಕೊತೀನಿ ಅಂದರೆ ಒರಿಜಿನಲ್ ಕೊಡಲ್ಲ, ಎಲ್ಲ ಜೆರಾಕ್ಸ್ ಕೊಡ್ತಾರೆ. ಇಲ್ಲ ಕ್ಯಾಶಲ್ಲಿ ಇಸ್ಕೊತೀನಿ ಅಂದರೆ ಒರಿಜಿನಲ್ ಬರುತ್ತೆ. ಎಲ್ಲ ಒಂದು ತಿಂಗಳಲ್ಲಿ ಡಾಕ್ಯುಮೆಂಟ್ ಬಂದ್ಬಿಡುತ್ತೆ, ಸರಿನಾ? ಅದೇ ಈಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಈಸ್ಕೊಳ್ಳಿ. ಮತ್ತು ಇವಾಗ ಅದೇ ನಮ್ಮ ಮೈ ಹುಷಾರಿಲ್ಲ ಅದು ಇದು ಅಂದರೆ ಒಂದು 10 ದಿನ ಲೀವ್ ಆಯ್ತು ಅಂದ್ರೂ ಬ್ಯಾಕಪ್ಪು ದುಡ್ಡು ಇರಲೇಬೇಕು. 1-2 ತಿಂಗಳು 3 ತಿಂಗಳು ಬಂದು ಕಷ್ಟಪಡಿ, ಅವಾಗ ನಿಮಗೆ ಇದ್ರ ಬಗ್ಗೆ ಆಟೋ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಸರಿನಾ? ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ. ಅದೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆರ್ಡ್ರ್ ಅಂತೂ ಯಾವುದೂ ಇಲ್ಲ, ಒಂದು ಬಡ್ಕೊತ ಇಲ್ಲ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಏನು 10:54 ಆಯಿತು. ನೋಡ್ತೀನಿ ಎಷ್ಟು ಆರ್ಡ್ರು ನಾನು ಮಿಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಒಂದೇ ಒಂದು ಆರ್ಡ್ರು ಇದು ಬಂದಿರೋದು ಎಷ್ಟೊತ್ತಿಗೆ 10:39ಗೆ ಒಂದು ಆರ್ಡ್ರ್ ಬಂದೈತೆ. ವರ್ತೂರಿಂದ ಸಜ್ಜಾಪುರ ಬಸ್ ಸ್ಟಾಪ್ಗೆ 12 ಕಿಲೋಮೀಟ್ರಿಗೆ 200 ರೂಪಾಯಿನೂ ಕೊಟ್ಟ. ಈ ಥರ ಐತೆ ಬಿಸ್ನೆಸ್ಸು. ಅದೇ ಈಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಇಸ್ಕೊಳ್ಳಿ. ಇದ್ರ ಬಗ್ಗೆ ನೀವೇನಂತಾರೆ ಕಮೆಂಟ್ ಹಾಕಿರಿ. ಇದರಲ್ಲಿ ಏನಾದರೂ ನನ್ನ ಪಾಯಿಂಟಿನ ಬಿಟ್ಟಿದ್ರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನ್ಯೂ ಇಯರಿಂದ ನಾನು ಯೂಟ್ಯೂಬ್ ಚಾನಲ್ ಹೆಸರು ಚೇಂಜ್ ಮಾಡಬೇಕು ಅಂತಿದ್ದೀನಿ. ಯೂಟ್ಯೂಬ್ ಚಾನಲ್ ಹೆಸರು ಏನಕ್ಕಿದ್ರೆ ಚೆನ್ನಾಗಿರುತ್ತೆ ಏನಂತ ಒಂದು ಕಮೆಂಟ್ ಆಗಿರಿ ನಿಮ್ಗೆ ಗೊತ್ತಿರೋ ಪ್ರಕಾರ, ಸರಿನಾ? ಅದು ಇಲ್ಲಿ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ವಾಟ್ಸಪ್ ಗ್ರೂಪಲ್ಲಿ ಹೋಗ್ಬಿಟ್ಟು ಒಂದು ಕಮೆಂಟ್ ಹಾಕಿರಿ, ಈ ಥರ ಯೂಟ್ಯೂಬ್ ನೇಮಿಕ್ಕಿಬ್ರು ಚೆನ್ನಾಗಿರುತ್ತೆ ಅಂತೇಳಿ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.